ಈ ವಾಣಿಜ್ಯ ಸಿಲಿಂಡರ್ ಕೊರತೆ ಪಿಜಿಯಲ್ಲಿ ಊಟ ಕಟ್ಟಾಗಿದೆ. ಬೆಂಗಳೂರಿನ ಕೆಲ ಪೇಯಿಂಗ್ ಗೆಸ್ಟ್ಗಳಲ್ಲಿ ಮಧ್ಯಾಹ್ನದ ಊಟವನ್ನು ಬಂದ್ ಮಾಡಿದ್ದಾರೆ. ವೈಟ್ ಫೀಲ್ಡ್ ಪಿಜಿ ವೆಲ್ಫೇರ್ ಅಸೋಸಿಯೇಷನ್ ಈ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ಪೇಯಿಂಗ್ ಗೆಸ್ಟ್ಗಳಿಗೂ ಕೂಡ ಬಹಳ ದೊಡ್ಡ ಹೊಡೆತ, ಊಟ ಕಡಿತಗೊಳಿಸಿದೀವಿ ಅನ್ನೋದ್ರ ಬಗ್ಗೆ ಮಾಲೀಕರು ಘೋಷಣೆ ಮಾಡ್ತಿದ್ದಾರೆ. ಅಲ್ಲೂ ಅಷ್ಟೇ ಗ್ಯಾಸ್ ಸಿಲಿಂಡರ್ ಕೊರತೆಯ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಊಟ ಇರಲ್ಲ ಎನ್ನುವ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ಊಟ ನೀಡದೇ ಇರೋದಕ್ಕೆ ನಿರ್ಧರಿಸಲಾಗಿದೆ. ಪಾಪ ಪೇಯಿಂಗ್ ಗೆಸ್ಟಲ್ಲಿರೋರು ಈಗ ಏನು ಮಾಡಬೇಕು? ಹೋಟೆಲ್ ಹೋದರೆ ಅಲ್ಲೂ ಲಭ್ಯ ಇಲ್ಲ. ಅತ್ತ ಪೇಯಿಂಗ್ ಗೆಸ್ಟಲ್ಲಿ ಪೇ ಮಾಡಿರ್ತಾರೆ, ಆದರೆ ಅವರಿಗೆ ಊಟದ ವ್ಯವಸ್ಥೆ ಆಗ್ತಿಲ್ಲ. ಈ ಸಮಸ್ಯೆ ಬಾಧಿಸ್ತಾ ಇದೆ. ಇದೇ ರೀತಿ ಯುದ್ಧ ಮುಂದುವರೆದರೆ ಇನ್ನೇನೇನು ಸಮಸ್ಯೆ ಕಾದಿದೆಯೋ ಅನ್ನೋದು ಈಗಿರುವಂಥ ಆತಂಕ. ಪಿ ಜಿಯಲ್ಲಿರುವಂತಹ ಯುವಕ ಯುವತಿಯರಿಗೆ ಈಗ ಸಂಕಷ್ಟ ಎದುರಾಗಿದೆ. ಹಂತ ಹಂತವಾಗಿ ಎಲ್ಲ ವಲಯಕ್ಕೂ ಕೂಡ ಈ ಗ್ಯಾಸ್ ಸಿಲಿಂಡರ್ನ ಕೊರತೆ ಬಹಳ ದೊಡ್ಡ ಮಟ್ಟಿಗೆ ತಟ್ತಾ ಇರುವಂಥದ್ದು. ಹೀಗಾಗಿ TV9 ನಿರಂತರವಾಗಿ ನಾನ್ ಸ್ಟಾಪ್ ಕವರೇಜ್ ಮಾಡ್ತಾ ಇದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆ ಅದನ್ನು ನಿವಾರಿಸುವಂಥ ಪ್ರಯತ್ನ ಈಗ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿದೆ. ಈಗಾಗಲೇ ಅದಕ್ಕೆ ಸಮಿತಿ ಕೂಡ ರಚನೆಯನ್ನು ಮಾಡಲಾಗಿದೆ ಕೇಂದ್ರದಿಂದ. ಆದರೆ ಇಮಿಡಿಯೇಟ್ ಆ್ಯಕ್ಷನ್ನ ಅಗತ್ಯತೆ ಕಂಡು ಬರ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಾಗಿರುವಂಥ ವ್ಯತ್ಯಯ ಎಲ್ಲ ಕಡೆಗಳಲ್ಲಿ ಹೇಳ್ತಾ ಇರೋ ಮಾತು ಒಂದೇ. 1 ಸಿಲಿಂಡರ್ ಇದೆ, 2 ಸಿಲಿಂಡರ್ ಇದೆ, ನಾವೀಗ ಊಟ ತಿಂಡಿ ಕೊಡ್ತೀವಿ, ಊಟ ಕೊಡೋಕ್ಕಾಗಲ್ಲ. ಆದರೆ ಎಷ್ಟು ದಿನ ಅಂತ ಹೀಗೆ ಮುಂದುವರಿಸೋದಕ್ಕಾಗತ್ತೆ? ಎಲ್ಲ ಕಡೆಯಲ್ಲೂ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದಕ್ಕೆ ರಾತ್ರೋರಾತ್ರಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಎಲೆಕ್ಟ್ರಿಕ್ ಸ್ಟವ್ಗಳ ಬಳಕೆ ಕೂಡ ವ್ಯಾಪಕವಾಗಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೌದೆ ಒಲೆಯ ಬಳಕೆಯನ್ನು ಎಲ್ಲೆಡೆ ಮಾಡೋದಕ್ಕೂ ಕೂಡ ಅವಕಾಶಗಳಿರೋದಿಲ್ಲ. ಇದೆಲ್ಲ ಸಮಸ್ಯೆಯ ನಡುವೆ ಈಗ ಗ್ಯಾಸ್ ಗಂಡಾಂತರ, ಯುದ್ಧದ ತಂದಂತಹ ಈ ಅವಾಂತರ ಒಂದೊಂದಾಗಿ ಎಲ್ಲ ವಲಯಕ್ಕೂ ಕೂಡ ವ್ಯಾಪಿಸ್ತಾ ಇದೆ. ಪಿ ಜಿಗಳ ಸಮಸ್ಯೆ ಈಗ ಬೋರ್ಡೇ ಹಾಕಿಬಿಟ್ಟಿದ್ದಾರೆ, ನಾವು ಮಧ್ಯಾಹ್ನದ ಊಟ ಕೊಡೋದಕ್ಕಾಗ್ತಿಲ್ಲ. ಆದರೆ ಈಗ ಅಲ್ಲಿರುವಂತಹ ಯುವಜನತೆ ಏನು ಮಾಡಬೇಕು ಅನ್ನೋದೇ ಸದ್ಯದ ಪ್ರಶ್ನೆ. ಮನೆಯಲ್ಲಿರುವಂಥವರಿಗೆ ಸದ್ಯಕ್ಕೆ ಒಂದು ಕೊಂಚ ಸಮಾಧಾನ ಅಂತಂದರೆ ತಿಂಗಳಿಗೊಂದು ಸಿಲಿಂಡರ್ ಆದರೂ ಸಿಗುತ್ತೆ. ಈಗ ಅವಧಿಯಷ್ಟೇ ವಿಸ್ತರಣೆಯಾಗಿದೆ, ಆದರೆ ಸಿಲಿಂಡರ್ಗಳನ್ನು ಪೂರೈಕೆ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಕೇಂದ್ರ ಸೂಚನೆ ಕೊಟ್ಟ ಬೆನ್ನಲ್ಲೇ ಅದನ್ನು ಪೂರೈಸಲಾಗ್ತಾ ಇದೆ. ಆದರೆ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಮುಂದುವರೆದಿದೆ.